ಮತ್ತೆ ಅದ ಇದು ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಸಾಕಿರಲ್ರಿ. ಹಾಂ, ಇದು ಗವ್ಯ ಉತ್ಪನ್ನಗಳನ್ನ ತಯಾರು ಮಾಡ್ತಾರೆ. ಗವಿ ಉತ್ಪನ್ನ ತಯಾರು ಮಾಡಿದ್ರೆ ಲಾಭ ಐತೆ ಅದ್ರೊಳಗೆ. ಆರು ಮೇಂಟೈನ್ ಮಾಡೋಕೆ ಅದಕ್ಕೆ ಜನರು ಬೇಕು, ಆಳ ಸಿಗೋಲ್ಲ. ಆಳ ಸಿಗಲ್ಲ. ನಾವು ಏನು ಮಾಡ್ತೀವಿ, ಮನೆಯವ್ರಷ್ಟ ಪಿಚಾಡಿ ಹೋಲ್ ಬಿಡಪ್ಪ ಅವನವ್ನು ಯಾಕೆ ತಲೆ ಕೆಡಿಸ್ಕೊಳ್ಳೋದು ಅಂತೇಳಿ ನಮ್ಮ ರವಿ ಹಡಪದವ್ರು ಇದು ಗದಿನಾರ ಬಂದಿದ್ರು. ಅವರು ಈ ಬತ್ತಿ ತಯಾರು ಮಾಡಿರಿ, ನಿಮಗೆಲ್ಲ ಸರ್ಕಾರ ಮಾಡ್ತೀವಿ, ನಾವು ನಿಮ್ಗೆ ಅವಕ್ಕೆ ಮಾರ್ಕೆಟನ್ನು ತೋರಿಸ್ತೀವಿ ಅಂತ ಹೇಳಿದ್ರು ಅವರು. ಆದ್ರೆ ನಮ್ಗೆ ಮಾಡೋಕೆ ಜನರಿಲ್ಲ, ಜನರಿಲ್ಲ. ಅವ್ರು ಬಂದ್ರೆ ಬೇಕಂದ್ರೆ ನೀವು ಆಳು ಹಚ್ಚಿ ಮಾಡಿಸ್ರಿ, ಮಾಡ್ಕೊಂಡು ನೀವೇ ಒಯ್ರ್ಬೇಕಾರ ಅನ್ನ ಅವ್ರಿಗೆ. ನಮ್ಗೆ ಅಲ್ಲಿದ್ದ ಬಂದು ಮಾಡ್ಸೋದಾಗಲ್ಲ ರೀ, ನೀವು ಇಲ್ಲೇ ಮಾಡಿಸಿರ್ಬೇಕಾರ. ಅದಕ್ಕೆ ಏನು ಸಲಹೆ ಬೇಕು ನಾವು ಕೊಡ್ತೀವಿ, ಆ ಮಾರ್ಕೆಟನ್ನು ತೋರಿಸ್ತೀವಿ ನಾವು. ಮತ್ತು ನೀವು ಅದಕ್ಕೆ ಜೀವಾಮೃತ ಮಾಡಿದ ಗೋಹವ ಮಾಡೋದು ಇವನ್ನೆಲ್ಲ ಮಾಡಿದ್ರೆ ಅವಕ್ಕೆ ಮಾರ್ಕೆಟ್ ಅದಾವು, ಬೇಕಾದ್ರೆ ಒಯ್ತಾರೆ ಮಾಡಿರಿ ಅಂದ್ರೆ ಅವರು. ಇಲ್ಲಿ ಬಿಡ್ರಿ ನಮಗೆ ಎಲ್ಲಿ ಮಾಡೋಕ್ಕಾಗತ್ತೆ, ಈಗ ಹೊಲದ ಮೇಂಟೈನ್ ಮಾಡೋದು ಇವನ್ ಮೇಂಟೈನ್ ಮಾಡೋದು ಅಂದ್ರೆ ನಾವಿರೋ 3 ಮಂದಿ, 2 ಮಕ್ಕಳು ನಾವೊಬ್ರು ಪೇಚಾಡೋದಾಗಲ್ಲ ಬಿಡ್ರಿ, ಯಾಕೆ ಹೋಲ್ದಕ್ಕಂತ ನಾವು ಹಾಂ ಮನೆನಾರು ಅಷ್ಟೇ ರೀ. ಅಲ್ಲಿ ಆಳ ಸಿಗಲ್ಲ, ಆಳ ಸಿಗಲ್ಲ. ಹಂಗಾಗಿ ಅದನ್ನ ಮಾಡ್ಕೊಂತ ಹೊಂಟೀವಿ ನೋಡ್ರಿ. ಈ ಗೋನಂದ ಜಲ, ಗೋವರ್ಕ ಮತ್ತೆ ಗೋವರ್ಕ ಮಾಡ್ರಿ, ಗೋವರ್ಕ ಮಾಡ್ಬೋದು, ಗೋವರ್ಕ ಮಾಡ್ಬೋದು. ಅದರಿಂದ ಗಣಪನ ತಯಾರು ಮಾಡ್ಬೋದು, ಇವತ್ತಿ ಮಾಡ್ಬೋದು, ಬೇಕಾದ್ ಮಾಡ್ಬೋದು. ಅದಕ್ಕೆ ಬೇಕು ಜನರು. ಹಾಂ, ಈಗ ನಮಗೆ ಇದೇ ರಗಡಾಗಿರುತ್ತೆ, ನಮ್ಗೆ ಊಟ ಮಾಡೋಕ್ಕೆ ಟೈಮ್ ಸಿಗಲ್ಲ, ಮತ್ತು ಅದನ್ನು ಯಾವಾಗ ಮಾಡ್ಬೇಕು ನಾವು. ಹಾಗಾಗಿ ನಾವೇನು ಮಾಡ್ತೀವಿ, ಆತು ಬಿಡಪ್ಪ ಯಾಕಿರಲಿ ನಮ್ಗೆ ಎಷ್ಟು ನಿಗುತ್ತೆ ಅಷ್ಟ ಮಾಡೋಣ, ಮತ್ತೊಬ್ಬರಿಗೆ ಎಲ್ಲಿ ಹಾಕಿ ಅಂತ ಕುಂದರೋದು ಅಂಥೇಳಿ ನಮ್ಗೆ ಎಷ್ಟು ನಿಗ್ತೈತೆ ಅಷ್ಟ ಮಾಡ್ತೀವಿ. ಉಳ್ಕೆದ್ದು ಏನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಇಲ್ಲೇ ತಿಪ್ಪಿಗೆ ಗೊಬ್ಬರ ಸ್ಟಾಕ್ ಮಾಡಿರ್ತೀವಿ, ಇದನ್ನು ನಮ್ಮ ಹೊಲಕ್ಕೆ ಹೇರ್ತೀವಿ, ಹೆಚ್ಚು ಉಳಿದಿದ್ದು ಮಾರಾಟ ಮಾಡ್ತೀವಿ. ಹಾಂ, ನಮ್ಮ ಹೊಲಕ್ಕೆ ಆಗಿ ಉಳಿದ್ರೆ ಮಾರ್ತೀವಿ, ಇಲ್ಲಿಕ್ರೆ ಮಾರಾಗಲ್ಲ. ಹಾಂ ಹಾಂ ಅದನ್ನಷ್ಟೇ ಹಾಕ್ತೀವಿ, ಅದನ್ನಷ್ಟೇ ಹಾಕ್ತೀವಿ, ಮತ್ತು ಬೇರೆ ಏನೂ ಹಾಕಲ್ಲ ಅದಕ್ಕೆ. ನಮ್ಮ ಹೊಲದಂದು ಸೆದಿ ಸೆಪ್ಟಿ ಬಂದಿದ್ದು ಹಾಂ ಅಷ್ಟೇ ಹಾಕ್ತೀವಿ, ಉಳ್ಕೆದ್ದು ಏನು ಹಾಕಲ್ಲ. ಆದ್ರೆ ಇನ್ನೇನು ಇದರಲ್ಲೇ ಒಟ್ಟು ಗ್ಯಾಸ್ ತಯಾರು ಮಾಡ್ಬೇಕಂತ ವಿಚಾರ ಮಾಡೀವಿ. ನೋಡ್ಬೇಕು ಅದು ಬಯೋಗ್ಯಾಸ್ ಮಾಡ್ಬೇಕಂತ ಮಾಡೀನಿ. ಅದು ಏನು ಅನುಕೂಲ ಆಗುತ್ತೆ ನೋಡ್ಬೇಕು, ಮಾಹಿತಿ ಕೇಳ್ಬೇಕು. ಅದ್ರ ಮಾಹಿತಿ ಇಲ್ಲ ನಮಗೆ ಪಕ್ಕ. ಅಲ್ಲೇ ಇದ್ರಾಗ ಬೆಳೆದಡ್ಯಾಗ ನಮ್ಮ ಮಳೆ ಮಾಡ್ಯಾನ, ಅವ ಅದರಲ್ಲೇ ಉತ್ಪತ್ತಿ ಮಾಡ್ಕೊಂತಾರೆ, ಅವ್ರ ಮನೆಗೆ ಯೂಸ್ ಮಾಡ್ಕೊಂತಾರೆ. ಅದರಲ್ಲೇ ಗ್ಯಾಸ್ ಹಾಂ ಬೆಳೆದಡ್ಯಾಗ ನಮ್ಮ ಮಳೆ ಮಾಡ್ಯಾನ ಒಬ್ಬ. ಅವ ಹಿಂಗೆ ಮಾಡಿಬಿಡು ಮಾವ ಚಲೋ ಆಗತ್ತನ್ನ. ಈಗ ಇಲ್ಲೇ ಒಂದು ಗುಂಡಿ ಮಾಡಿಸಿ ಇಲ್ಲಿಂದ ಇದಕ್ಕೆ ಶೇಖರಣೆ ಮಾಡಿ ಅಲ್ಲಿಂದ ಪೈಪ್ಲೈನ್ ಹೋದ ಒಲಿಗೆ ಪಲ್ಲಿಗೆ ಮನೆಗೆ ಲೈಟ್ ಹಚ್ಚಕ್ಕೆ ಮಾಡ್ಕೆ ಅದು ನಡಿತೈತಿ ಅಂದಾನ. ನೋಡ್ಬೇಕು ಅದು ಖರ್ಚು ಎಷ್ಟು ಬರ್ತಾ ಇಂಜಿನಿಯರ್ ಕರೆದು ಎಸ್ಟಿಮೇಟ್ ಹಾಕ್ಸಿ. ಹಾಂ ಅದ ರೆಡಿ ಆಗ್ಬೇಕಲ್ಲ. ಮತ್ತು ಮೊದಲಾಗ ಮತ್ತೀಗ ಅವಕ್ಕೆ ಕಟ್ಟಡ ಮಾಡ್ಬೇಕು, ಕಟ್ಟಡ ಮಾಡಿ ಪೈಪ್ಲೈನ್ ಮಾಡಿ ಅದಕ್ಕೆಲ್ಲ ಶೇಖರಣೆ ಆಗಂತ ಮಾಡಿ ಮತ್ತು ಅದು ಹೊರಗೆ ಹೋಗಂತ ಮಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಪೈಪ್ಲೈನ್ ಮಾಡಿ ಅದ್ರ ಮ್ಯಾಗ ನಡೆಸ್ಬೇಕು. ಇನ್ನು ಮ್ಯಾಗ ಅದನ್ನು ಎಸ್ಟಿಮೇಟ್ ಹಾಕಿವಿ. ನೋಡ್ಬೇಕು ಏನಾಗತ್ತಾನ, ಯಾರನ್ನಾರು ಇಂಜಿನಿಯರ್ ತೊಗೊಂಬಂದು ಮಾಡಿಸ್ಬೇಕು. ಇದು ಒಂದು ತುಂಬಿತಂದ್ರೆ ಒಂದು 70 ಗಾಡಿ ಗೊಬ್ಬರ ಆಕತ್ತಿದ್ದು ಫುಲ್ ತುಂಬಿತಂದ್ರೆ. 70 ಗಾಡಿ ಆಗುತ್ತೆ. ಅಂದ್ರೆ ಏನು ವರ್ಷಕ್ಕೊಮ್ಮೆ ಕೊಡ್ತೀರೇನ್ರಿ? 2 ವರ್ಷಕ್ಕೊಮ್ಮೆ. 2 ವರ್ಷಕ್ಕೊಮ್ಮೆ ಕೊಡ್ತೀವಿ. ಯಾಕಂದ್ರೆ ನಾವು ದನ ಕಸ ಕಡ್ಡಿ ತಿಂದು ಬಂದಿರುತ್ತೆ, ಅದರೊಳಗೆ ಹುಲ್ಲಿನ ಬೀಜ ಪಾಜ ಇರ್ತೈತಲ್ಲ, ಇವು ಜಾಲಿಕಾಯಿ ತಿಂದಿರ್ತಾವ ಅಂತ ಇಂಥವು ಹೊಲಸು ತಿಂದಿರ್ತಾವ. ಅದೆಲ್ಲ ಇತ್ತಂದ್ರೆ 1 ವರ್ಷ ಇತ್ತಂದ್ರೆ ಕೊಳಿತೈತಿ, ಗೊಬ್ಬರ ಸ್ಟ್ರಾಂಗ್ ಇರ್ತೈತಿ. ಹಾಗಾಗಿ 2 ವರ್ಷಕ್ಕೊಮ್ಮೆ ಹೇರ್ತೀವಿ ತಿಪ್ಪಿ. ನಾವು ವರ್ಷದ ವರ್ಷ ಹೇರಲ್ಲ, 2 ವರ್ಷಕ್ಕೊಮ್ಮೆ ಹಾಕ್ತೀವಿ. ನಮ್ಮ ಹೊಲಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡೆ ಉಳ್ಕಿದ್ದು ಮಾರಾಟ ಕೊಡ್ತೀವಿ. ಕೇಳ್ತಾರೆ, ಜಗ್ ಬಂದು ಕೇಳ್ತಾರೆ, ನಮಗೆ ಕೊಡ್ರಿ ನಿಮಗೆ ಕೊಡ್ರಿ. ಹಾಂ ಎಲ್ಲರೂ ಈಗ ಸರ್ಕಾರಿ ತಿನ್ನೋದು ಬಿಟ್ರೆ ಈಗ. ಯಾಕಂದ್ರೆ ಇವು ಸರ್ಕಾರಿ ಗೊಬ್ಬರದಿಂದ ರೋಗ ರುಜಿ ಚಲೋ ಆದವು. ಮೊಣಕಾಲು ಹೋಗೋದು, ಕೈಕಾಲು ಹರಿಯೋದು, ಹೊಟ್ಟೆ ಡುಮ್ಕಾಗೋದು ಇದನ್ನು ಮಾಡಕತ್ತೇವಲ್ಲ. ಅದಕ್ಕೆ ಹಾಗಾಗಿ ಸಾವಯವ ಮಾಡ್ಬೇಕಂತ ಹೊಲಕ್ಕೆ ಹತ್ಯಾರ. ನೋಡ್ಬೇಕು ವಾತ್ರ ಎಲ್ಲ ಚಲೋ ಆಕೈತಿ ಈ ಕಡೆ ಬಂದ್ರೆ. ಮತ್ತು ಅವ್ರು ಬರಲಿಲ್ಲ ಅಂದ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಹಾಂ ಇದೆಲ್ಲ ನೀರಿಗೆ ಹಾಂ ದನಕ್ಕೆ ನೀರು ಕುಡಿಯೋಕೆ. ಇದು ದನಕ್ಕೆ ನೀರು ಕುಡಿಯೋಕೆ ಅಲ್ಲಿ ಮನುಷ್ಯರಿಗೆ ಮಾಡೀವಿ, ಆ ಕಡೆ ಮನುಷ್ಯರಿಗೆ ಕುಡಿಯೋಕೆ. ಇದು ಒಂದು ಕಣ ಮಾಡಿದ್ವಿ, ಇದನ್ನು ಒಕ್ಕಲಿ ಪಕ್ಕಲಿ ಮಾಡಕ್ಕಂಥೇಳಿ. ಅದಕ್ಕೆ 25,000 ರೂಪಾಯಿ ಗೌರ್ಮೆಂಟ್ ಕೊಟ್ಟಿತ್ತು. 75,000 ನಾ ಹಾಕಿ 1 ಲಕ್ಷ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಕಣ ಮಾಡಿದ್ದೆ. ಅದನ್ನು ಕಣ ಮಾಡಿದ್ದೆ, ಒಡೆದೈತೆ ಅದು.
ಹೊಳ್ಳಿ ಹಾಕ್ಬೇಕು ಅದಕ್ಕೆ. ಎಲ್ಲ ನಮ್ಮ ಒಕ್ಲಿ ಮಾಡಕ್ಕೆ ಕಣ ಮಾಡ್ಕೊಂಡಿದ್ದೆ ಅದನ್ನು. ಅದೊಂದು ಕಣ ಮಾಡಿದ್ವಿ, ಅದೊಂದು ಶೆಡ್ ಮಾಡ್ಕೊಂಡಿವಿ ಇರಾಕ. ಇಷ್ಟಂಕರ ಮಾಡೀವಿ. ಏನು ಅದು ಒಂದೇ ಸಿಕ್ಕೈತಿ. ಅದು ಆಕೆ ಮೇಡಮ್ ಚಲೋ ಇದ್ಲು ಕೃಷಿ ಆಫೀಸ್ನ್ಯಾಗ. ಖಾರದ ಹೇಳಿಲ್ಲ, ಹೆಂಗೆ ರೀ ಮಠದವ್ರು ಒಂದು ಕಣ ಬಂದತಿ ಹಾಕ್ಯಂತೀರಿ ಏನೋ ಅಂದ್ಲೆ. ಹಾಕ್ರಿ ಮೇಡಮ್ ಬರ್ರಿ ನೋಡೋಣ ಮಾಡ್ಸೋಣ ಮತ್ತು ಬೇಕಾ ನಮ್ಗೆ ಅಂದೆ. ಭಾಳ ಇಲ್ಲ ನೋಡ್ರಿ 25,000 ಆಯ್ತಂದ್ರೆ ಯಾಕೆ ಇದ್ರಲ್ಲಿ ತೋರಿ ನಾವು ಕೈಲಿ ಹಾಕಿ ಮಾಡ್ಕೊತೀವಿ, ನಮ್ಗೆ ಅನುಕೂಲ ಆಕತಿ ಅಂಥೇಳಿ 75,000 ಕೈಲಿ ಹಾಕಿನ. ಅದಕ್ಕೆ 25,000 ಅವ್ರು ಕೊಟ್ರ. ಈಗ ಹೆಚ್ಚು ಕಮ್ಮಿ ಆದ್ರೆ ಹಸು ಏನಾರು ತೀರ್ಕೊಂಡ್ರಿ ಈಗ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಬಂದಿಲ್ಲ ನೋಡ್ರಿ. ಅಂದ್ರೆ ಮಾಡಿಸಿಲ್ಲ ನೀವು? ಇನ್ಶೂರೆನ್ಸ್ ಮಾಡಿಸಿರಾಗಿಲ್ಲ ನಾವು. ಅವಕ್ಕೆ ಯಾವಕ್ಕಂತ ಮಾಡಿಸ್ಬೇಕು, ಹಂಗಾಗಿ ಇನ್ಶೂರೆನ್ಸ್ ಮಾಡಾಗಲ್ಲ. ಇನ್ನೇನು ಡಾಕ್ಟ್ರ್ ಬಂದು ಸರ್ಟಿಫಿಕೇಟ್ ಅವನು ಕೊಟ್ಟಿರ್ತೇನೆ, ಅವ್ರು ಅರ್ಜಿ ಪರ್ಜಿ ಕೊಟ್ಟಿರ್ತೀವಿ, ಅವು ಬರ್ತಾವ್ರು ಹಾಕಂತಾರೆ, ಬಂದಿಲ್ಲ ಇವತ್ತಿಗೆ. ಮತ್ತು ಅವ ನಮ್ಮ ಮೇವಂಡಿ ಅಜ್ಜನ ಬಂದು ಫೋಟೋ ಗೀಟೋ ತೆಗೆದು ಎಲ್ಲ ಮಾಡಿ ಹೋಗಿದ್ದ. ಬಂದಿಲ್ಲ, ಅದು ಎದಕ್ಕೆ ಬಂದಿಲ್ಲ ನಮ್ಮ ಕೂಡ ಮಾಡಿದಾರೆ ಬಂದತಿ. ಅವ್ರದ್ದು ಒಂದು ಎತ್ತು ಸತ್ತಿತ್ತು, ಅವ್ರಿಗೆ 30,000 ಬಂತಂತ. ನಮ್ಗೆ ಯಾವ ಬಂದಿಲ್ಲ. ಅವ್ರು ಹೇಳ್ತಾರೆ ಹಂಗೇನಾರ ಡೆತ್ ಆದ್ರೆ ನಮ್ಮನ್ನು ಕರೆಸ್ರಿ. ಈಗ ಡೆತ್ ಆದ್ರೆ ಏನು ಮಾಡ್ತಾರೆ ಅಜ್ಜಾರ? ಡೆತ್ ಆದ್ರೆ ಹೋಗಿತೀವಿ. ಈಗ ಅಂಕಾರ ಮಾದ್ರೆ ಯಾರೂ ಬರಲ್ಲ. ಈಗ ಬಂದಾಗೈತಿ. ಬಂದಾಗೈತಿ. JCP ಕರೆಸಿ ತೆಗಿಸಿ ಹೋಗಿಸ್ಬಿಡ್ತೀವಿ. ಮತ್ತು ಅದರಿಂದ ಗೋನಂದ ಜಲ ತಯಾರು ಮಾಡ್ತಾರಲ್ರಿ, ಅದಕ್ಕೆ ಕೇಳಿದ್ರಿ ನಾನು. ಅಂದ್ರೆ ಆ ನಮ್ಮನೆ ಗುಂಡಿ ಮಾಡಿಲ್ಲ ನಾವು ಅದಕ್ಕೆ. ಈಗ ಆ ನಮ್ಮನೆ ಗುಂಡಿ ಮಾಡಿದ್ರೆ ಮಾಡ್ಬೋದು. ಈಗ ಅದಕ್ಕೆ ಈಗ ಏನಿಲ್ಲ ಅಂದ್ರೆ ಒಂದು ಆಳು ಒಂದು 10 ಫೂಟ್ರ ಒಂದು ತೆಗ್ಬೇಕು, ಗುಂಡಿ ಬೇಕು. ಅದಕ್ಕೆ ಗುಂಡಿ ಬೇಕ್ರಿ, ಅದ್ರಿಗೆ ಮತ್ತೆ ಟ್ಯಾಂಕ್ ತರಿಸ್ಬೇಕು. ಅದಕ್ಕೆ ಹಾಕ್ಬೇಕು. ಅದನ್ನು ಹಾಕಿ ಅದಕ್ಕೆ ಅರ್ಧ ಸಗಣಿ ಹಾಕ್ಬೇಕು, ಅರ್ಧ ಉಚ್ಚಿ ಹಾಕ್ಬೇಕು, ಬೆಲ್ಲ ಸಾವು ಹಾಕಿ ಮಾಡಿದ್ರೆ ಬರ್ತೈತಿ. ಈಗ ನಾವು ಮಾಡಿಲ್ಲ ಅದನ್ನು. ಎಲ್ಲ ಜ್ಞಾನ ಐತ್ರಿ, ಆದ್ರೆ ಏನು ಮಾಡ್ರಿಲ್ಲ. ಏನು ಮಾಡಲಿ, ಎಲ್ಲ ಮಾಡ್ಬೇಕು ಅನ್ನೋದೈತಿ, ಮಾಡ್ರಿಲ್ಲ. ಈಗನೇ ನಾವು ಆಕಳಿದ್ರೆ ಮಾಸ ಬಿದ್ದರೆ ಮಾತ್ರ ಅಲ್ಲಿ ಬ್ಯಾರ್ಲಿಗೆ ಹಾಕಿ ಶೇಖರಣೆ ಮಾಡ್ತೀವಿ. ಆ ಮಾಸ ಅಲ್ಲಿ ಬ್ಯಾರ್ಲಿಗೆ ಹಾಕಿರ್ತೀವಿ. ಆ ಬ್ಯಾರ್ಲಿಗೆ ಮತ್ತು ನಾವು ಉಚ್ಚಿ ಒಟ್ಟು ಸಗಣಿ ಒಟ್ಟು ಬೆಲ್ಲ ಹಾಕಿರ್ತೀವಿ. ಹಾಕಿ ಒಂದು ತಿಂಗಳ 15 ದಿನ ಬಿಡ್ತೀವಿ. ಬಿಟ್ಟು ಪೀಕಿಗೆ ಯಾವ್ದಾರು ರೋಗ ಕಾಣ್ತಂದ್ರೆ ಪಂಪಿಗೆ ಹಾಕಿ ಹೊಡಿತೀವಿ. ಪ್ರೆಸ್ ಮಾಡ್ತೀವಿ. ಆವಾಗ ರೋಗ ಕಂಟ್ರೋಲ್ ಆಗುತ್ತೆ. ಅದಕ್ಕೆ ಮೆಣಸಿ ಗಿಡಕ್ಕೆ ಉಳ್ಳಾಗಡ್ಡಿಗೆ ಅದಕ್ಕಾರ ಎಲ್ಲ ಪೀಕಿಗೆ ಹೊಡಿ ನೀನು. ನೀ ಏನು ಈಗ ಅಂಗಡ್ಯಾಗ ಹೋಗಿ ಮಾರಕ್ಕೆ ತರ್ತೀಯಲ್ಲ, ಆ ಥರದ್ರ ಬದಲಿಗೆ ಇದನ್ನು ಹೊಡೆದು ನೋಡಿ ನೀನು ಪೀಕ್ ಏಕದಮ್ ರುಜಾಗುತ್ತೆ. ಈಗ ಶೇಂಗಾ ಬಂದರ್ಕಿ ರೋಗ ಬಂದಿರುತ್ತೆ, ಸಣ್ಣ ಹುಳ ಇರ್ತೈತಿ, ಜೀರ್ಣಿ ಅಂತದೆ ಶೇಂಗಾದಾಗ. ಆ ಹೊತ್ತಿನಾಗ ಉಚ್ಚಿ ಮಜ್ಜಿಗೆ ಹೊಡಿ ನೀನು, ಏಕದಮ್ ಕಂಟ್ರೋಲ್ ಆಕತಿ. ಪೀಕ್ ಮತ್ತು ಚೈತನ್ಯ ಆಕತಿ. ನಾವು ಔಷಧ ಹೊಡಿಬೇಕಾದ್ರೆ ಅಂಗಡಿಯನ್ನು ತಂದು ಹೊಡ್ಯಾಗಲ್ಲ, ಇಲ್ಲೇ ತಯಾರು ಮಾಡ್ಕೊಂಡು ಹೊಡಿತೀವಿ.